9ನೇ ತರಗತಿಯ ಕರ್ನಾಟಕದ ಕೈಗಾರಿಕೆಗಳು ಪಾಠದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಭಾಗ 1ರಲ್ಲಿ ಅಂದ್ರೆ ಕಳೆದ ತರಗತಿಯಲ್ಲಿ ನಾವು ಕರ್ನಾಟಕದಲ್ಲಿ ಕೈಗಾರಿಕೆಗಳ ಮಹತ್ವ ಮತ್ತು ಕೈಗಾರಿಕಾ ಅಭಿವೃದ್ಧಿಯನ್ನ ಅಭ್ಯಾಸ ಮಾಡಿದ್ವಿ. ಹೇಗೆ ಬೆಳೆದು ಬಂತು ಕೈಗಾರಿಕಾ ಅಭಿವೃದ್ಧಿ ಅಂತ. ಹಾಗೇನೆ ಕರ್ನಾಟಕದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಸಕ್ಕರೆ ಕೈಗಾರಿಕೆಯ ಬಗ್ಗೆ ಪ್ರಮುಖವಾಗಿ ಅಭ್ಯಾಸ ಮಾಡಿದ್ವಿ. ಸಕ್ಕರೆ ಕೈಗಾರಿಕೆ ಇವತ್ತು ತಿಳಿತಾ ಇದ್ದೀವಿ. ಸೊ ಕಳೆದ ತರಗತಿಯಲ್ಲಿ ನಾವು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಜೊತೆ ಹತ್ತಿ ಬಟ್ಟೆ ಕೈಗಾರಿಕೆಯನ್ನ ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ತಿಳಿಲಿಕ್ಕೆ ಹೊರಟಿರ್ತಕ್ಕಂತ ಕೈಗಾರಿಕೆಗಳು ಬಂದ್ಬಿಟ್ಟು ಫಸ್ಟ್ಗೆ ಸಕ್ಕರೆ ಕೈಗಾರಿಕೆ. ಸಕ್ಕರೆ ಕೈಗಾರಿಕೆಯನ್ನ ನಾವು ಕುರಿತು ಅಭ್ಯಾಸ ಮಾಡೋದಾದ್ರೆ ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆಗೆ ಪೂರಕವಾದ ಸನ್ನಿವೇಶ ಇದೆಯಾ? ಸಕ್ಕರೆ ಕೈಗಾರಿಕೆ ಇತರ ಕೈಗಾರಿಕೆಗಳಂತ ಅಲ್ಲ ಅಲ್ವಾ? ಸಕ್ಕರೆ ಕೈಗಾರಿಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃಷಿ ಆಧಾರಿತ ಕೈಗಾರಿಕೆಯಾಗಿದ್ದು, ಈ ಕೈಗಾರಿಕೆ ಹತ್ತಿ ಬಟ್ಟೆ ಕೈಗಾರಿಕೆಯು ಕೃಷಿ ಆಧಾರಿತ ಕೈಗಾರಿಕೆ ಆಗಿದ್ದು ಹತ್ತಿ ಬಟ್ಟೆ ಕೈಗಾರಿಕೆಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಸಕ್ಕರೆ ಕೈಗಾರಿಕೆ. ಯಾಕೆಂದ್ರೆ ಹತ್ತಿಯನ್ನ ಎಷ್ಟು ಕಾಲ ಬೇಕಾದ್ರೂ ಸ್ಟೋರ್ ಮಾಡಿ ಇಡಬಹುದು, ಅದೇನು ಹಾಳಾಗಲ್ಲ. ಆದ್ರೆ ಸಕ್ಕರೆ ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತು ಕಬ್ಬಿದೆ ನೋಡಿ, ಈ ಕಬ್ಬನ್ನ ಹೆಚ್ಚು ದಿನ ಸ್ಟಾಕ್ ಮಾಡ್ಲಿಕ್ಕೆ ಬರಲ್ಲ, ಬೇಗ ಹಾಳಾಗಲ್ಲ, ಜೊತೆಗೆ ತೂಕ ಕಳ್ಕೊಳ್ಳುತ್ತೆ, ಅದರಲ್ಲಿ ಇರ್ತಕ್ಕಂಥ ಸಕ್ಕರೆ ಅಂಶ ನಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಸಕ್ಕರೆ ಕೈಗಾರಿಕೆ ಇತರ ಕೈಗಾರಿಕೆಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ಕೈಗಾರಿಕೆ. ಆ ಸಕ್ಕರೆ ಕೈಗಾರಿಕೆಗೆ ಪೂರಕವಾದ ಸನ್ನಿವೇಶಗಳು ಯಾವುದು, ಅದು ಕರ್ನಾಟಕದಲ್ಲಿ ಇದೆಯಾ ಅಂತ ನೋಡೋದಾದ್ರೆ ಒಂದಷ್ಟು ಅಂಶಗಳಿದೆ ನೋಡಿ. ಫಸ್ಟ್ಗೆ ಸಕ್ಕರೆ ಕೈಗಾರಿಕೆಗೆ ಪೂರಕವಾದ ಅಂಶಗಳು ಕರ್ನಾಟಕದಲ್ಲಿ ಇದೆಯಾ ಅಂತ ನೋಡಿದ್ರೆ ಕಬ್ಬಿನ ಉತ್ಪಾದನೆ ಯಥೇಚ್ಛವಾಗಿರಬೇಕು. ಯಾಕೆಂದ್ರೆ ಕಬ್ಬೆ ಸಕ್ಕರೆ ಕೈಗಾರಿಕೆಯ ಕಚ್ಚಾ ವಸ್ತು ಆಗಿರೋದ್ರಿಂದ ಕರ್ನಾಟಕದಲ್ಲಿ ಕಬ್ಬಿನ ಉತ್ಪಾದನೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆಗೆ ಸನ್ನಿವೇಶ ಪೂರಕವಾಗಿದೆ. ಹವಾಮಾನ ಬಹಳ ಮುಖ್ಯ. ಕಬ್ಬಿನ ಬೆಳೆಗೆ ಎಲ್ಲ ಪ್ರದೇಶದಲ್ಲೂ ಕಬ್ಬನ್ನ ಬೆಳೆಯಲ್ಲ ಅಲ್ವಾ? ನೀರಾವರಿ ಸೌಕರ್ಯ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕಬ್ಬಿನ ಬೆಳೆಗೆ ಪೂರಕವಾಗಿರ್ತಕ್ಕಂಥ ಹವಾಮಾನ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಮಾತ್ರ ಕಬ್ಬನ್ನ ಬೆಳೀತಾರೆ. ಸೊ ಆ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಉತ್ತಮ ಹವಾಮಾನ ಇದೆ, ಹೆಚ್ಚಿನ ಕಬ್ಬಿನ ಉತ್ಪಾದನೆ ಇದೆ, ಜೊತೆಗೆ ವಿದ್ಯುತ್ ಸರಬರಾಜು, ಸಕ್ಕರೆ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಸರಬರಾಜು, ವಿದ್ಯುತ್ನ ಸರಬರಾಜು ತುಂಬಾ ಚೆನ್ನಾಗಿದೆ. ಹಾಗಾಗಿ ಸ್ಥಳೀಯ ಮಾರುಕಟ್ಟೆ, ಸಕ್ಕರೆ ಕೈಗಾರಿಕೆಗೆ ಮಾರುಕಟ್ಟೆ ಕರ್ನಾಟಕದಲ್ಲಿ ವಿಶಾಲವಾಗಿರ್ತಕ್ಕಂಥ ಮಾರುಕಟ್ಟೆ ಇರೋದ್ರಿಂದ ಸಾರಿಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಸಾರಿಗೆಯನ್ನ ಹೊಂದಿರೋದ್ರಿಂದ ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆಗೆ ಸನ್ನಿವೇಶ ಪೂರಕವಾಗಿರೋದ್ರಿಂದ ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆಗಳು ಸ್ಥಾಪನೆಯಾಗಿದೆ. ಪೂರಕವಾಗಿರ್ತಕ್ಕಂಥ ಸನ್ನಿವೇಶ ಹೊಂದಿರತಕ್ಕಂಥ ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆ ಹಿನ್ನೆಲೆಯನ್ನು ನೋಡಿದ್ರೆ ಸುಮಾರು 1857 ದಾಖಲೆಗಳ ಪ್ರಕಾರ, ಹಳೆಯ ದಾಖಲೆಗಳಲ್ಲಿ ಲಭ್ಯ ಇರತಕ್ಕಂಥದ್ದೇನು ಅಂತ ನೋಡಿದ್ರೆ 1857ರ ಸುಮಾರಿನಲ್ಲೇ ಪಾಲಳ್ಳಿ, ಅವತ್ತು ಅಷ್ಟಗ್ರಾಮ ಅಂತ ಕರೀತಾ ಇದ್ರಂತೆ, ಆ ಪಾಲಳ್ಳಿ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಸಕ್ಕರೆಯನ್ನ ಉತ್ಪಾದನೆ ಮಾಡ್ತಾ ಇದ್ರು ಅನ್ನುವ ಮಾಹಿತಿಗಳು, ದಾಖಲೆಗಳು ಆಧಾರದಲ್ಲಿ ನಮಗೆ ಲಭ್ಯ ಇದೆ. ಫ್ರಾನ್ಸಿಸ್ ಬುಕಾಸನ್ ಅಂತಕ್ಕಂಥವರು ಕರ್ನಾಟಕದ ಈ ಪ್ರದೇಶಗಳಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸಕ್ಕರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಕೂಡ ಪಡ್ಕೊಂಡಿದ್ರು. ಅಷ್ಟು ಸಕ್ಕರೆ ಉತ್ಪಾದನೆಯ ತಂತ್ರಜ್ಞಾನವನ್ನ ಅವತ್ತಿನ ದಿವಸ ಹೊಂದಿದ್ರು ಅನ್ನೋದು ದಾಖಲೆಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಮುಂದುವರೆದು ಆಧುನಿಕ ಸಕ್ಕರೆ ಕೈಗಾರಿಕೆಗಳು ಯಾವಾಗ ಆರಂಭ ಮಾಡಿದ್ವು, ಯಾವಾಗ ಕಾರ್ಯಾರಂಭ ಆಯಿತು ಅಂತ ನೋಡಿದ್ರೆ ನೆನ್ಪಿಡಿ, ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆ ಅಂತ ಬಂದ ತಕ್ಷಣ 1933 ಎಷ್ಟು 1933ರಲ್ಲಿ ಕರ್ನಾಟಕದಲ್ಲಿ ಮೊದಲ ಸಕ್ಕರೆ ಕೈಗಾರಿಕೆ ಆರಂಭ ಆಯಿತು. ಯಾವ್ದದು? ಮೈಸೂರು ಸಕ್ಕರೆ ಕಂಪನಿ. ಮೈಸೂರು ಸಕ್ಕರೆ ಕಂಪನಿ, ಅದನ್ನ ಮೈ ಶುಗರ್ ಅಂತ ಕರೀತಾರೆ. ಮೈ ಶುಗರ್, ಮೈಸೂರು ಶುಗರ್ ಫ್ಯಾಕ್ಟರಿ, ಮೈಸೂರು ಶುಗರ್ ಕಂಪನಿ.
ಎಲ್ಲಿ ಸ್ಥಾಪನೆ ಆಯ್ತು ಅಂತ ನೋಡಿದ್ರೆ ಹೆಸರು ನೋಡಿ ಮೈಸೂರು ಅಂತ ಅನ್ಕೊಳ್ಬೇಡಿ. ಆ ಸಕ್ಕರೆ ಕೈಗಾರಿಕೆ ಸ್ಥಾಪನೆ ಆಗಿದ್ದು ಮಂಡ್ಯದ. ಎಸ್, ಮೈಸೂರು ಸಕ್ಕರೆ ಕಂಪನಿ ಇರ್ತಕ್ಕಂಥದ್ದು ಮಂಡ್ಯದಲ್ಲಿ. ಇದು ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆ ಕರ್ನಾಟಕದಲ್ಲಿ ಕಾರ್ಯಾರಂಭ ಮಾಡ್ತಾ ಇಷ್ಟರಲ್ಲಿ 1933ರಲ್ಲಿ. ರೈಟ್. ಪ್ರಸ್ತುತ ಎಷ್ಟಿದೆ ಸಕ್ಕರೆ ಕೈಗಾರಿಕೆಗಳು ಅಂತ ನೋಡಿದ್ರೆ ಪ್ರಸ್ತುತ 47 ಸಕ್ಕರೆ ಕೈಗಾರಿಕೆಗಳು ಕರ್ನಾಟಕದಲ್ಲಿದೆ. ಎಷ್ಟಿದೆ? 47 ಸಕ್ಕರೆ ಕೈಗಾರಿಕೆಗಳು ಕರ್ನಾಟಕದಲ್ಲಿದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದನ್ನ ನೆನ್ಪು ಮಾಡ್ಕೊಳ್ಳಿ. ಯಾವುದು ಹತ್ತಿ ಬಟ್ಟೆ ಗಿರಣಿಗಳು ಅಂತ ಬಂದಾಗ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟಿದೆ ಅಂತ ಹೇಳಿದ್ವಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಕರ್ನಾಟಕದಲ್ಲಿ ಇರುವ ಒಟ್ಟು ಹತ್ತಿ ಬಟ್ಟೆ ಗಿರಣಿಗಳ ಸಂಖ್ಯೆ 44. ಕರ್ನಾಟಕದಲ್ಲಿ ಇರುವ ಒಟ್ಟು ಸಕ್ಕರೆ ಕೈಗಾರಿಕೆಗಳ ಸಂಖ್ಯೆ 47 ಸಕ್ಕರೆ ಕೈಗಾರಿಕೆಗಳಿದೆ, ಆಧುನಿಕ ಸಕ್ಕರೆ ಕೈಗಾರಿಕೆಗಳು. ಕರ್ನಾಟಕ ಭಾರತದಲ್ಲೇ ಸಕ್ಕರೆ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿರೋದನ್ನ ಗಮನಿಸ್ತೀವಿ. ಹತ್ತಿ ಬಟ್ಟೆ ಬಂದಾಗ 2ನೇ ಸ್ಥಾನದಲ್ಲಿದೆ, ಸಕ್ಕರೆ ಬಂದ್ರೆ 3ನೇ ಸ್ಥಾನದಲ್ಲಿದೆ. ಯಾರಿಗೆ ಇಷ್ಟ ಇಲ್ಲ ಸಕ್ಕರೆ ಅಲ್ವಾ? ಸಕ್ಕರೆ ಸ್ವೀಟ್ ಆಗಿರುತ್ತಲ್ಲ, ಎಲ್ರಿಗೂ ಇಷ್ಟ. ರೈಟ್. ಈ ಸಕ್ಕರೆ ಉತ್ಪಾದನೆ ಮಾಡುವ ಸಕ್ಕರೆ ಕೈಗಾರಿಕೆಗಳು ಸಾಮಾನ್ಯವಾಗಿ ಎಲ್ಲಿ ಯಥೇಚ್ಛವಾಗಿರುತ್ತೆ ಅಂತ ನೋಡಿದ್ರೆ, ನಾನು ಆಗ್ಲೇ ಹೇಳಿದ್ದೀನಿ ನಿಮಗೆ, ಸಕ್ಕರೆ ಕೈಗಾರಿಕೆ ವಿಶೇಷತೆ ಏನು ಅಂದ್ರೆ, ಸಕ್ಕರೆ ಈ ಕಬ್ಬು ಬೆಳೀತಕ್ಕಂತ ಪ್ರದೇಶಗಳೇನಿದೆ ಆ ಪ್ರದೇಶಕ್ಕೆ ಸಮೀಪದಲ್ಲೇ ಸಕ್ಕರೆ ಕೈಗಾರಿಕೆಗಳು ಹೆಚ್ಚಾಗಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ತುಂಬಾ ದೂರದ ಪ್ರದೇಶಗಳಿಗೆ ಸಾಗಾಟ ಮಾಡಬೇಕು ಅಂದ್ರೆ ಕಷ್ಟ. ಅದಕ್ಕೆ ಕಾರಣ ಬೇಗ ಹಾಳಾಗುತ್ತೆ, ಬೇಗ ತೂಕ ಕಳೆದುಕೊಳ್ಳುತ್ತೆ, ರೈತರಿಗೂ ಕೂಡ ಬೆಲೆ ಸಿಗಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಕಬ್ಬು ಉತ್ಪಾದನೆ ಮಾಡುವ ಪ್ರದೇಶಗಳ ಆಸ್ಪಾಸ್ನಲ್ಲೇ ಸಮೀಪದಲ್ಲಿ ಸಕ್ಕರೆ ಕೈಗಾರಿಕೆಗಳು ಸ್ಥಾಪನೆಯಾಗಿದೆ. ಹಾಗೆ ನೋಡಿದ್ರೆ ಸಕ್ಕರೆ ಕೈಗಾರಿಕೆಗಳು ಎಲ್ಲಿ ಹಂಚಿಕೆಯಾಗಿದೆ ಅಂತ ಬಂದ್ರೆ ನೋಡಿ, ಕಾವೇರಿ, ಕೃಷ್ಣ ಮತ್ತು ತುಂಗಭದ್ರಾ ಜಲಾನಯನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಹಂಚಿಕೆಯಾಗಿದೆ. ಕಾರಣ ಏನು? ಕಬ್ಬು ಬೆಳೆಗೆ ನೀರು ಬಹಳ ಮುಖ್ಯ. ಯಾಕೆಂದ್ರೆ ಕಬ್ಬನ್ನ ನಾವು ಹಿಂಡಿದ್ರೆ ಏನ್ ಬರುತ್ತಪ್ಪ? ಕಬ್ಬಿನ ಹಾಲು ಬರುತ್ತಲ್ಲ, ಅಂದ್ರೆ ಲಿಕ್ವಿಡ್ ಫಾರ್ಮ್ ಹೆಚ್ಚಾಗಿರೋದ್ರಿಂದ ಜಲಾಂಶ ಬಹಳ ಮುಖ್ಯ. ಹಾಗಾಗಿ ಯಥೇಚ್ಛವಾಗಿ ಇದನ್ನು ಬೇರೆ ಪ್ರದೇಶಗಳಲ್ಲಿ ನೀರಾವರಿ ಇರ್ತಕ್ಕಂಥ ಪ್ರದೇಶಗಳಲ್ಲೂ ಕೂಡ ಕಬ್ಬನ್ನ ಬೆಳಿಬಹುದು. ಸೊ ಕಾವೇರಿ, ಕೃಷ್ಣ, ತುಂಗಭದ್ರಾ ಜಲಾನಯನ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಸಕ್ಕರೆ ಕೈಗಾರಿಕೆಗಳ ಹಂಚಿಕೆ ಇದೆ. ಬೆಳಗಾವಿ ಮತ್ತು ಬಾಗಲಕೋಟೆಗಳು ಹೆಚ್ಚಿನ ಸಕ್ಕರೆ ಕೈಗಾರಿಕೆಗಳನ್ನ ಹೊಂದಿರತಕ್ಕಂತ ಜಿಲ್ಲೆ. ಸೊ ಇಲ್ಲೊಂದು ಪಾಯಿಂಟ್ ನೆನ್ಪಿಡಿ, ಸಕ್ಕರೆ ಅಂತ ಬಂದ ತಕ್ಷಣ ಕರ್ನಾಟಕದಲ್ಲಿ ನೆನಪಾಗ್ತಕ್ಕಂಥದ್ದು ಮಂಡ್ಯ. ಎಸ್, ಒಂದು ಕನ್ಫ್ಯೂಸ್ ಮಾಡ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಕರ್ನಾಟಕದ ಸಕ್ಕರೆ ನಗರ ಅಂತ ಕೇಳಿದಾಗ ನಾವು ಮಂಡ್ಯ ಅಂತ ಹೇಳಿ, ಸಕ್ಕರೆ ನಗರ ಮಂಡ್ಯ. ಸಕ್ಕರೆ ಜಿಲ್ಲೆ ಅಂತ ಬಂದಾಗ ಮಂಡ್ಯ ಹೇಳಂಗಿಲ್ಲ, ಮತ್ತೆ ಯಾವ್ದು ಹೇಳ್ಬೇಕು? ಬೆಳಗಾವಿ. ಎಸ್, ಕರ್ನಾಟಕದ ಸಕ್ಕರೆ ಜಿಲ್ಲೆ ಅಂತ ಹೇಳಿದ್ರೆ ಅದು ಬೆಳಗಾವಿ. ಕರ್ನಾಟಕದ ಸಕ್ಕರೆಯ ನಗರ ಅಂತ ಬಂದಾಗ ಅದು ಮಂಡ್ಯ. ಯಾಕೆಂದ್ರೆ ಬೆಳಗಾವಿ ಅತಿ ಹೆಚ್ಚು ಸಕ್ಕರೆ ಕೈಗಾರಿಕೆಗಳನ್ನ ಹೊಂದಿರತಕ್ಕಂತ ಜಿಲ್ಲೆ. ಇವನ್ನ ಬಿಟ್ರೆ ಮತ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಕ್ಕರೆ ಕೈಗಾರಿಕೆ ಇದೆ ಅಂದ್ರೆ ನೋಡಿ, ಮಂಡ್ಯ ಇದೆ, ಮೈಸೂರು ಇದೆ, ಬೀದರ್ ಇದೆ, ದಾವಣಗೆರೆ ಇದೆ, ಕಲಬುರಗಿ ಇದೆ. ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಸಕ್ಕರೆ ಕೈಗಾರಿಕೆಗಳು ಕೇಂದ್ರೀಕೃತ ಆಗಿದೆ. ಇನ್ನ ಸಕ್ಕರೆ ಕೈಗಾರಿಕೆಯ ಉಪ ಉತ್ಪನ್ನಗಳು ಅಂತ ಕರಿತೀವಿ. ಅಂದ್ರೆ ಸಕ್ಕರೆ ಕೈಗಾರಿಕೆಗೆ ಬೇಕಾದ ಕಬ್ಬನ್ನ ಕಚ್ಚಾ ವಸ್ತುವನ್ನಾಗಿ ಬಳಸಿದ ಮೇಲೆ ಅದರಿಂದ ಉತ್ಪಾದನೆ ಕಬ್ಬಿನ ಸಿಪ್ಪೆ ಬರುತ್ತೆ ಅಲ್ವಾ? ಕಬ್ಬಿನ ಹಾಲನ್ನು ತೆಗೆದ್ಮೇಲೆ ಬರ್ತಕ್ಕಂಥ ಕಬ್ಬಿನ ಸಿಪ್ಪೆ. ಈ ಕಬ್ಬಿನ ಸಿಪ್ಪೆ ಮತ್ತು ಕಾಕಂಬಿ ಇದೆರಡು ಸಕ್ಕರೆ ಕೈಗಾರಿಕೆಯ ಉಪ ಉತ್ಪನ್ನಗಳು ಅಂತ ಕರಿತೀವಿ. ಇದನ್ನ ಏನಕ್ಕೆ ಬಳಸ್ತಾರೆ ಅಂತ ನೋಡಿದ್ರೆ, ಕಬ್ಬಿನ ಸಿಪ್ಪೆ ಕಾಗದ ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತು. ಕಾಗದ ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುನ ಕಬ್ಬಿನ ಸಿಪ್ಪೆ ಬಳಸ್ತಾರೆ. ಹಾಗೆ ಕಾಕಂಬಿಯನ್ನ ಮದ್ಯಸಾರ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವನ್ನಾಗಿ ಬಳಸ್ತಾರೆ. ಸೊ ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆ ಅಂತ ಬಂದಾಗ ಅಂಶಗಳು ನೆನಪಿರಲಿ. ಸಕ್ಕರೆ ಕೈಗಾರಿಕೆಯಲ್ಲಿ ಪ್ರಮುಖವಾಗಿ ಯಾವ ಸಕ್ಕರೆ ಕೈಗಾರಿಕೆಗಳು ಯಾವಾಗ ಕಾರ್ಯಾರಂಭ ಮಾಡ್ತು, ಮೊದಲ ಸಕ್ಕರೆ ಕೈಗಾರಿಕೆ ಯಾವಾಗ ಅಸ್ತಿತ್ವಕ್ಕೆ ಬಂತು, ಹೇಗೆ
ಅದು ಬೆಳವಣಿಗೆ ಹೊತ್ತು ಅನ್ನೋದು ನೆನಪು. ಕಾಗದದ ಕೈಗಾರಿಕೆ ಪ್ರಮುಖವಾಗಿ ಬರ್ತಕ್ಕಂಥ ಕೈಗಾರಿಕೆ ನೋಡಿ. ಕಾಗದ ಅಂತಕ್ಕಂಥದ್ದು ಒಂದು ಅರಣ್ಯ ಆಧಾರಿತ ಕೈಗಾರಿಕೆ. ನಾವು ಹೇಗೆ ಹತ್ತಿ ಬಟ್ಟೆ ಕೈಗಾರಿಕೆ ಮತ್ತೆ ಸಕ್ಕರೆ ಕೈಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆ ಅಂತ ಹೇಳಿದ್ವಿಲ್ಲ, ಹಾಗೆ ಕಾಗದ ಆಧಾರಿತ ಅರಣ್ಯ ಆಧಾರಿತ ಕೈಗಾರಿಕೆ ಕಾಗದದ ಕೈಗಾರಿಕೆ. ಏನು ಅರಣ್ಯ ಆಧಾರಿತ ಕೈಗಾರಿಕೆಗೆ ಅಂದ್ರೆ ಕಾಗದದ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳೇನು ನೋಟ್ ಮಾಡಿ. ಕಚ್ಚಾ ವಸ್ತುಗಳು ಬಂದ್ಬಿಟ್ಟು ಬಿದಿರು, ಕಬ್ಬಿನ ಸಿಪ್ಪೆ. ಕಾಗದ ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ತಿಳಿಸಿ ಅಂತ ಹೇಳಿದ್ರೆ ಬರೀಬೇಕು. ಬಿದಿರು, ಕಬ್ಬಿನ ಸಿಪ್ಪೆ, ಹುಲ್ಲು. ಹುಲ್ಲಲ್ಲಿ ಸಬಾಯಿ ಹುಲ್ಲು ಅಂತ ಬರುತ್ತಪ್ಪ. ಸಬಾಯಿ ಹುಲ್ಲು ಕಾಗದ ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಸಲ್ಪಡುತ್ತೆ. ರದ್ದಿ ಕಾಗದ, ಹಳೆ ಪೇಪರ್ಸ್ ಇರುತ್ತೆ ನೋಡಿ, ರದ್ದಿ ತಗೊಂಡು ಹೋಗ್ತಾರಲ್ಲ, ರದ್ದಿ ಕಾಗದ. ಚಿಂದಿ ಬಟ್ಟೆಗಳು, ಮರದ ತಿರುಳು. ಕೆಲವೊಂದು ಮರದ ತಿರುಳು, ಎಲ್ಲ ಮರದ ತಿರುಳು ಬರಲ್ಲ. ಯಾವುದು ಸಾಫ್ಟ್ ಇರ್ತಕ್ಕಂಥ ಮರದ ತಿರುಳನ್ನ ಕಾಗದದ ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುವನ್ನಾಗಿ ಬಳಸ್ತಾರೆ ನೋಡಿ. ಇದಿಷ್ಟು ಕಾಗದದ ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ತಿಳಿಸಿ ಅಂತ ಹೇಳಿದ್ರೆ ಈ ಕಚ್ಚಾ ವಸ್ತುಗಳು ನೆನಪು. ಇನ್ನು ಮೊದಲ ಕಾಗದದ ಕೈಗಾರಿಕೆ ಎಲ್ಲಿ ಕಾರ್ಯಾರಂಭ ಮಾಡ್ತು, ಯಾವಾಗ ಕಾರ್ಯಾರಂಭ ಮಾಡ್ತು ಅಂತ ನೋಡಿದ್ರೆ ನೋಡಿ, ಭದ್ರಾವತಿಯಲ್ಲಿ ಕರ್ನಾಟಕದ ಮೊದಲ ಕಾಗದದ ಕೈಗಾರಿಕೆ, ಭದ್ರಾವತಿಯಲ್ಲಿ ಮೊದಲ ಕಾಗದದ ಕೈಗಾರಿಕೆ ಕಾರ್ಯಾರಂಭ ಮಾಡುತ್ತೆ. ಅದರ ಹೆಸರು ಮೈಸೂರು ಪೇಪರ್ ಮಿಲ್ಸ್. ಮೈಸೂರು ಪೇಪರ್ ಮಿಲ್ಸ್ ಕರ್ನಾಟಕದ ಮೊದಲ ಕಾಗದದ ಕೈಗಾರಿಕೆ ಮೈಸೂರು ಪೇಪರ್ ಮಿಲ್ಸ್ ಭದ್ರಾವತಿಯಲ್ಲಿ ಕಾರ್ಯಾರಂಭ ಮಾಡುತ್ತೆ. ಅದರ ನಂತರದಲ್ಲಿ 1936ರಲ್ಲಿ ದಾಂಡೇಲಿ, ಕೇಳಿದಲ್ಲ ಹೆಸರು, ದಾಂಡೇಲಿಯಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಅಂತಕ್ಕಂಥ ಒಂದು ಕಾಗದ ಕೈಗಾರಿಕೆ ಕಾರ್ಯಾರಂಭ ಮಾಡುತ್ತೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಎಲ್ಲಿ? ದಾಂಡೇಲಿ. ಭದ್ರಾವತಿದು ಮೈಸೂರು ಪೇಪರ್ ಮಿಲ್ಸ್ ಅಂತಕ್ಕಂಥ ಕೈಗಾರಿಕೆ. ಇದನ್ನ ಬಿಟ್ರೆ ಅಂದ್ರೆ ಭದ್ರಾವತಿ ಮತ್ತು ದಾಂಡೇಲಿ ಪ್ರಮುಖವಾಗಿ ಕಾಗದ ಕೈಗಾರಿಕೆಗಳು. ಅವನ್ನ ಬಿಟ್ರೆ ನಂಜನಗೂಡಲ್ಲಿದೆ, ಸತ್ಯಗಾಲದಲ್ಲಿದೆ, ಬೆಂಗಳೂರಲ್ಲಿದೆ, ಯಡಿಯೂರು, ಮುನಿರಾಬಾದ್, ಸೊ ಇನ್ನು ಹಲವಾರು ಕಡೆಗಳಲ್ಲಿ ಕಾಗದ ಕೈಗಾರಿಕೆಗಳನ್ನ ನಾವು ಗುರುತಿಸ್ತೀವಿ. ಸೊ ಕಾಗದ ಅಂತ ಬಂದಾಗ ಇದು ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖವಾಗಿ ಅಲ್ವಾ, ಜ್ಞಾನದ ಪ್ರತೀಕ. ಎಲ್ಲ ಜ್ಞಾನ ಯಾವ್ದ್ರಲ್ಲಿ ಇದೆ ಅಂದ್ರೆ ಪುಸ್ತಕಗಳಲ್ಲಿದೆ. ಪುಸ್ತಕಗಳನ್ನ ಕಾಗದದಲ್ಲಿ ತಯಾರು ಮಾಡ್ತಾರೆ ಅಲ್ವಾ. ಶಿಕ್ಷಣ, ಮುದ್ರಣ, ವೃತ್ತಪತ್ರಿಕೆಗಳು ಅಲ್ವಾ. ಸೊ ಹೀಗೆ ಪ್ರಮುಖವಾಗಿ ಸಂಸ್ಕೃತಿಯ ಪ್ರತೀಕವಾಗಿ, ಜ್ಞಾನದ ಪ್ರತೀಕವಾಗಿ ಕಾಗದವನ್ನ ಬಳಸ್ತಾ ಇದೀವಿ. ಸೊ ಈ ಕಾಗದದ ಕೈಗಾರಿಕೆಗಳು ಇತ್ತೀಚೆಗೆ ತುಂಬಾನೇ ಜನಪ್ರಿಯತೆನ ಪಡ್ಕೊಳ್ತಾರೆ. ಇನ್ನ ಕಾಗದದ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ ಬಂದ್ಬಿಟ್ಟು 4ನೇ ಸ್ಥಾನದಲ್ಲಿ. ಭಾರತದಲ್ಲಿ ಕರ್ನಾಟಕ ಕಾಗದದ ಉತ್ಪಾದನೆಯಲ್ಲಿ 4ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಬಂದು ಸಿಮೆಂಟ್ ಕೈಗಾರಿಕೆ. ಸಿಮೆಂಟ್ ಕೈಗಾರಿಕೆ ಒಂದು ದೇಶದ ಅಭಿವೃದ್ಧಿಯನ್ನ ಆ ದೇಶ ಬಳಸ್ತಾ ಇರತಕ್ಕಂತ ಕಬ್ಬಿಣ ಮತ್ತು ಸಿಮೆಂಟಿನ ಆಧಾರದ ಮೇಲೆ ಆ ದೇಶದ ಅಭಿವೃದ್ಧಿಯನ್ನ ಲೆಕ್ಕಾಚಾರ ಮಾಡಲಾಗುತ್ತದೆ. ಹಾಗಾಗಿ ಅದು ಒಂದು ಮನೆ ಇರ್ಬೋದು, ರಸ್ತೆ ಇರ್ಬೋದು, ಕಟ್ಟಡಗಳಿರ್ಬೋದು ಅಲ್ವಾ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಡಗಳಿರ್ಬೋದು, ಸೇತುವೆಗಳಿರ್ಬೋದು, ಅಣೆಕಟ್ಟುಗಳಿರ್ಬೋದು. ಸೊ ಹೀಗೆ ಅಭಿವೃದ್ಧಿಯ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಸಿಮೆಂಟ್ ಅನ್ನ ಬಳಕೆ ಮಾಡೋದ್ರಿಂದ ಸಿಮೆಂಟ್ ಒಂದು ದೇಶದ ಅಭಿವೃದ್ಧಿಯ ಗತಿಯನ್ನ ನಿರ್ಧರಿಸುತ್ತೆ. ಇನ್ನು ಸಿಮೆಂಟ್ ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳೇನು ಅಂತ ನೋಡಿದ್ರೆ ನೋಡಿ, ಪ್ರಮುಖವಾಗಿ ಸಿಮೆಂಟ್ ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಸುಣ್ಣದ ಕಲ್ಲು ಬೇಕು, ಜಿಪ್ಸಮ್ ಬೇಕು, ಬಾಕ್ಸೈಟ್ ಬೇಕು. ಸುಣ್ಣದ ಕಲ್ಲು, ಜಿಪ್ಸಮ್, ಬಾಕ್ಸೈಟ್ ಈ ಮೂರು ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಲಭ್ಯ ಇದೆ, ಏನೂ ತೊಂದರೆ ಇಲ್ಲ. ಹಾಗಾಗಿ ಸಿಮೆಂಟಿನ ಕೈಗಾರಿಕೆಗಳು ತುಂಬಾ ಚೆನ್ನಾಗಿ ಉತ್ಪಾದನೆಯನ್ನು ಮಾಡ್ತಾರೆ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲಿದ್ದಲು ಒಂದು ಕೊರತೆಯಲ್ಲಿದೆ. ಹಾಗಾಗಿ ಬೇರೆ ರಾಜ್ಯಗಳಿಂದ ಕಲ್ಲಿದ್ದಲನ್ನ ಆಮದು ಮಾಡ್ಕೊಳ್ತೀವಿ. ಇನ್ನು ಉಳಿದ ಹಾಗೆ ನೀರಿರ್ಲಿ, ಮರಳಿರ್ಲಿ, ಜೇಡಿ ಮಣ್ಣಿರ್ಲಿ, ಸೊ ಇದರ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಇರಲಿ, ಸೊ ಎಲ್ಲ ಸೌಲಭ್ಯಗಳು ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಲಭ್ಯ ಇರೋದ್ರಿಂದ ಕರ್ನಾಟಕದಲ್ಲಿ ಸಿಮೆಂಟ್ ಕೈಗಾರಿಕೆಗಳು ತುಂಬಾ ವೇಗವಾಗಿ ಬೆಳವಣಿಗೆಯನ್ನ ಹೊಂದುತ್ತಾ ಇದೆ. ಸಾಕಾಗುವಷ್ಟು ಸಿಮೆಂಟ್ ಅನ್ನ ಉತ್ಪಾದನೆ ಮಾಡ್ತಾರೆ. ಇನ್ನು ಕರ್ನಾಟಕದ ಮೊದಲ ಸಿಮೆಂಟ್ ಕೈಗಾರಿಕೆ ಬಂದ್ಬಿಟ್ಟು 1939ರಲ್ಲಿ ಎಲ್ಲಿ? ಭದ್ರಾವತಿಯಲ್ಲಿ ನೋಡಿ,
ಪದೇ 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 ಬರ್ತಾ ಇರೋದಲ್ಲಿ ಭದ್ರಾವತಿ ಭದ್ರಾವತಿ ಭದ್ರಾವತಿ. ಕೈಗಾರಿಕೆಗಳು ಆಲ್ಮೋಸ್ಟ್ ಮೊದಲ ಕೈಗಾರಿಕೆಗಳೆಲ್ಲ ಭದ್ರಾವತಿಗೆ ಹೋಗ್ತಾ ಇದೆ ನೋಡಿ. ಇಲ್ಲಿ ಪೇಪರ್ ಮಿಲ್ಗಳು ಕೂಡ ಭದ್ರಾವತಿ ಬಂತು. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಕೂಡ ಫಸ್ಟ್ ಕಾರ್ಯಾರಂಭ ಮಾಡಿದ್ದು ಭದ್ರಾವತಿಯಲ್ಲಿ. ಸಿಮೆಂಟ್ ಕೈಗಾರಿಕೆ ಕೂಡ ಮೊದಲು ಕಾರ್ಯಾರಂಭ ಮಾಡಿದ್ದು ಭದ್ರಾವತಿಯಲ್ಲಿ. ಮೊದಲ ಸಿಮೆಂಟ್ ಕೈಗಾರಿಕೆ ಆರಂಭ ಆಗುತ್ತೆ 1939. ಇನ್ನ ಭದ್ರಾವತಿನ ಬಿಟ್ರೆ ಪ್ರಮುಖ ಸಿಮೆಂಟ್ ತಯಾರಿಕಾ ಕೈಗಾರಿಕೆಗಳಿರ್ತಕ್ಕಂಥ ಪ್ಲೇಸಸ್ ಬಾಗಲಕೋಟೆಯಲ್ಲಿ ಇದೆ. ತುಮಕೂರಿನಲ್ಲಿ ಒಂದು ಅಮ್ಮಸಂದ್ರ ಅಂತಕ್ಕಂಥ ಪ್ಲೇಸ್ ಬರುತ್ತೆ ನೋಡಿ, ಅಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು. ಶಹಾಬಾದ್ ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತೆ, ಶಹಾಬಾದ್ ಅಲ್ಲಿರ್ತಕ್ಕಂಥ ಕೈಗಾರಿಕೆಗಳು. ಹೀಗೆ ಹಲವಾರು ರಾಜ್ಯಗಳಲ್ಲಿ ಬಹಳಷ್ಟು ಸಿಮೆಂಟ್ ಉತ್ಪಾದನಾ ಕೇಂದ್ರಗಳಿವೆ. ಒಟ್ಟಾರೆ ಕರ್ನಾಟಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಿಮೆಂಟ್ ಉತ್ಪಾದನೆ ಆಗ್ತಾ ಇದೆ ಅಂದ್ರೆ ಭಾರತದ ಸಿಮೆಂಟ್ ಉತ್ಪಾದನೆಯಲ್ಲಿ 8% ಪಾಲು ಕರ್ನಾಟಕದ್ದು. ಭಾರತದ ಒಟ್ಟು ಉತ್ಪಾದನೆಯಲ್ಲಿ 8% ಸಿಮೆಂಟ್ ಅನ್ನ ಕರ್ನಾಟಕ ಉತ್ಪಾದನೆ ಮಾಡ್ತಾ ಇದೆ. ವಾರ್ಷಿಕ 121 ಲಕ್ಷ ಟನ್ ಸಿಮೆಂಟ್ ಅನ್ನ ಕರ್ನಾಟಕ ಉತ್ಪಾದನೆ ಮಾಡುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಸಿಮೆಂಟ್ ಕೈಗಾರಿಕೆಗಳು ಎಷ್ಟು ಮಟ್ಟಿಗೆ ಬೆಳೆದಿದೆ, ಎಷ್ಟು ವ್ಯಾಪಕವಾಗಿ ಉತ್ಪಾದನೆಯನ್ನ ಮಾಡ್ತಾ ಇದೆ ಅನ್ನೋದನ್ನ ನಿರ್ಧರಿಸುತ್ತೆ ನೋಡಿ. ಇಲ್ಲಿ ಎರಡು ಕೈಗಾರಿಕೆಗಳನ್ನ ನಾವು ಅಭ್ಯಾಸ ಮಾಡ್ತಾ ಇದೀವಿ. ಒಂದು ಕಾಗದದ ಕೈಗಾರಿಕೆ, ಮತ್ತೊಂದು ಸಿಮೆಂಟ್ ಕೈಗಾರಿಕೆ. ಎರಡೂ ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕೈಗಾರಿಕೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು. ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳಿಗೆ ಬಂದ್ರೆ ನೋಡಿ, ಹೆಸರೇ ಹೇಳ್ತಾ ಇದೆ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳು. ನೆನ್ಪಿಡಿ, ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳನ್ನ ಜ್ಞಾನಾಧಾರಿತ ಕೈಗಾರಿಕೆಗಳು ಅಂತ ಕರೀತಾರೆ. ಜ್ಞಾನ ಆಧಾರಿತ ಕೈಗಾರಿಕೆಗಳು ಅಂದ್ರೆ ಇದು ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ. ಯಾಕೆಂದ್ರೆ ಬೇರೆ ಬೇರೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಬೇರೆ ಬೇರೆ ಕಚ್ಚಾ ವಸ್ತುಗಳಿದ್ರೆ, ಈ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳಿಗೆ ಕಚ್ಚಾ ವಸ್ತು ಏನು ಅಂತ ನೋಡಿದ್ರೆ ಜ್ಞಾನವೇ ಬಂಡವಾಳ. ರೈಟ್, ಇಲ್ಲಿ ಜ್ಞಾನದ ಆಧಾರದ ಮೇಲೆ ನಡೀತಕ್ಕಂಥ ಉದ್ಯಮಗಳು ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಕಾಲೇಜುಗಳು ಹೆಚ್ಚಾಗಿ ಟೆಕ್ನಾಲಜಿ ಅಲ್ವಾ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳು ಯಥೇಚ್ಛವಾಗಿ ಆರಂಭ ಆಗಿರ್ತಕ್ಕಂಥದ್ದು. ಜೊತೆಗೆ ಸಂಶೋಧನಾ ಕೇಂದ್ರಗಳು, ಹೊಸ ಹೊಸ ಸಂಶೋಧನೆ ನಡೆಸ್ತಕ್ಕಂಥ ಸಂಶೋಧನಾ ಕೇಂದ್ರಗಳು ಯಥೇಚ್ಛವಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಹಾಗೆ ಕಂಪ್ಯೂಟರ್ ಆಧಾರಿತ ಕೋರ್ಸ್ಗಳು ಯಥೇಚ್ಛವಾಗಿ ಇವತ್ತು ಆರಂಭ ಆಗಿರೋದು ಒಂದು ಹಂತದಲ್ಲಿ ಜ್ಞಾನಾಧಾರಿತ ಕೈಗಾರಿಕೆಗಳು ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಾವೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸನ್ನಿವೇಶಗಳು ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ ನೋಡಿ. ಸಾಫ್ಟ್ವೇರ್ ಉದ್ಯಮ ಅಂತ ಏನ್ ಕರಿತೀವಿ, ಸಾಫ್ಟ್ವೇರ್ ಉದ್ಯಮ ತಂತ್ರಾಂಶವನ್ನ ಸಿದ್ಧಪಡಿಸತಕ್ಕಂಥ ಉದ್ಯಮ ಏನಿದೆ, ಈ ಸಾಫ್ಟ್ವೇರ್ ಉದ್ಯಮದಲ್ಲಿ ಭಾರತದಲ್ಲೇ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಅದರಲ್ಲಿ ಕರ್ನಾಟಕದ ಹೆಚ್ಚುಗಾರಿಕೆ, ಅದರಲ್ಲೂ ಕೂಡ ಬೆಂಗಳೂರು ಅಲ್ವಾ. ಕರ್ನಾಟಕ ಅಂತ ಬಂದ ತಕ್ಷಣ ಬೆಂಗಳೂರು ಏನಿದೆ ಇದು ಭಾರತದಲ್ಲೇ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು ಕೈಗಾರಿಕೆಗಳು ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅನ್ನೋದು ನಮ್ಗೆ ಗಮನಿಸಿ. ಬೆಂಗಳೂರು ಅಂತ ಹೇಳ್ತಾ ಇದ್ವಿ ಆಗ್ಲೇ ಅಲ್ವಾ, ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಸಿಲಿಕಾನ್ ಸಿಟಿ ಯಾಕೆ, ಅದೇ ಹೆಸರು ಯಾಕೆ? ಅಫ್ಕೋರ್ಸ್ ಅಲ್ಲಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳು ಹೆಚ್ಚಾಗಿದೆ ಅಲ್ವಾ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೇಂದ್ರಗಳು ಹೆಚ್ಚಾಗಿದೆ. ಹಾಗಾಗಿ ಅದಕ್ಕೆ ಮಾಹಿತಿ ತಂತ್ರಜ್ಞಾನ ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ, ಸಿಲಿಕಾನ್ ಕಣಿವೆ ಅಂತ ಕರೀತಾರೆ. ಕಾರಣ ಏನು ಅಂತ ಹೇಳಿದ್ರೆ ಕಂಪ್ಯೂಟರ್ಗಳಲ್ಲಿ ಸಾಫ್ಟ್ವೇರ್ಗಳಲ್ಲಿ ಬಳಸ್ತಕ್ಕಂಥ ಚಿಪ್ಗಳಲ್ಲಿ ಪ್ರಮುಖವಾಗಿ ಬಳಸ್ತಕ್ಕಂಥದ್ದು ಸಿಲಿಕಾನ್ ಅಂತಕ್ಕಂಥ ವಸ್ತುವನ್ನ ಪ್ರಮುಖವಾಗಿ ಆ ಚಿಪ್ಗಳಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಏನ್ ಕರಿತೀವಿ ಅವುಗಳಲ್ಲಿ ಈ ಸಿಲಿಕಾನ್ ನ ಹೆಚ್ಚಾಗಿ ಬಳಸ್ತಾರೆ. ಸೊ ಹಾಗಾಗಿ ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಕಣಿವೆ, ಸಿಲಿಕಾನ್ ಸಿಟಿ ಅನ್ನೋ ಹೆಸರಿನಿಂದ ಕರೀತಾರೆ. ಇವನ್ನ ಪ್ರಪಂಚದ ಟಾಪ್ 10 ಪ್ರಮುಖ 10 ಉನ್ನತ ತಂತ್ರಜ್ಞಾನವನ್ನ ಹೊಂದಿರತಕ್ಕಂತ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು ಅಂತ ಹೇಳಿದ್ರೆ ನೀವು ಅದನ್ನ ಅಂದಾಜು ಮಾಡಬಹುದು. ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರು ಯಾವ ಹಂತದಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇದೆ.
ನೆನ್ಪಿಡಿ, ಭಾರತದ ಟಾಪ್ 10 ಅಲ್ಲ, ವಿಶ್ವದ ಅತಿ ಗಣ್ಯ ರಾಷ್ಟ್ರಗಳಲ್ಲಿ, ಯಾವುದಲ್ಲಿ? ಉನ್ನತ ತಂತ್ರಜ್ಞಾನ ನಗರಗಳಲ್ಲಿ, ಉನ್ನತ ತಂತ್ರಜ್ಞಾನ ಹೈಟೆಕ್ ನಗರಗಳು ಅಂತ ಏನ್ ಕರಿತೀವಿ. ಪ್ರಪಂಚದ ಟಾಪ್ 10 ಹೈಟೆಕ್ ನಗರಗಳಲ್ಲಿ ಬ್ಯಾಂಗ್ಳೂರು ಕೂಡ ಒಂದು ಅಂತ ಹೇಳಿದೆ. ಅದಕ್ಕೆ ಕಾರಣ ಬ್ಯಾಂಗ್ಳೂರಿನಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ ಉದ್ಯಮ. ಪ್ರಪಂಚದ ಎಲ್ಲ ಪ್ರಮುಖ ಉದ್ಯಮಗಳು, ಪ್ರಪಂಚದ ಪ್ರಮುಖ ಪ್ರತಿಷ್ಠಿತ ಸಾಫ್ಟ್ವೇರ್ ಉದ್ಯಮಗಳೇನಿದೆ, ಸಾಫ್ಟ್ವೇರ್ ಕಂಪನಿಗಳೇನಿದೆ, ಎಲ್ಲ ಕಂಪನಿಗಳು ಬೆಂಗಳೂರಿನಲ್ಲಿ ತಮ್ಮ ಶಾಖೆಗಳನ್ನ ತೆರೆದಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ನೋಡಿ, ಬೆಂಗಳೂರು ನಗರ ಒಂದರಲ್ಲೇ 1200 ITBT ಕಂಪನಿಗಳಿದೆ. ಬೆಂಗಳೂರಲ್ಲಿ ಒಂದರಲ್ಲೇ 1200 ITBT ಕಂಪನಿಗಳಿದೆ ಅಂತ ಹೇಳಿದ್ರೆ, ಏನ್ ITBT ಕಂಪನಿ ಅಂದ್ರೆ? ಐಟಿ ಮೀನ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಅಂತ. ಬಿಟಿ ಅಂತಂದ್ರೆ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ, ರೈಟ್? ಈ ITBT ಕಂಪನಿಗಳು 1200 ITBT ಕಂಪನಿಗಳಿದೆ ಬೆಂಗಳೂರು ಒಂದರಲ್ಲೇ. ಸುಮಾರು 4 ಲಕ್ಷ ಜನರಿಗೆ ಉದ್ಯೋಗಾವಕಾಶವನ್ನು ಕೊಟ್ಟಿದೆ ITBT ಕಂಪನಿ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆಯನ್ನು ಕಂಪೇರ್ ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಉದ್ಯಮ ಯಾವುದು ಅಂತ ಹೇಳಿದ್ರೆ ಅದು ಸಾಫ್ಟ್ವೇರ್ ಉದ್ಯಮ, ರೈಟ್? ಸಾಫ್ಟ್ವೇರ್ ತಂತ್ರಾಂಶ ಅಂತ ಕರಿತೀವಲ್ಲ, ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್ ಅಲ್ಲಿ ಬೆಂಗಳೂರು ತುಂಬಾ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಗಮನಿಸಿ. ಇನ್ನು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಹಲವಾರು ಕಂಪನಿಗಳಿದೆ. ಅದರಲ್ಲಿ ಇನ್ಫೋಸಿಸ್ ಅಂತಕ್ಕಂಥದ್ದಲ್ಲ, ಇನ್ಫೋಸಿಸ್ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಉದ್ಯಮದ ದೈತ್ಯ ಕಂಪನಿ ಅಂತ ಕರಿತೀವಿ. ಇನ್ಫೋಸಿಸ್ ಇರ್ಲಿ, ವಿಪ್ರೋ ಇರ್ಲಿ, ಸೊ ಇನ್ನು ಹಲವಾರು ಸಾಫ್ಟ್ವೇರ್ ಕಂಪನಿಗಳು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ತನ್ನ ಶಾಖೆಯನ್ನ ತೆರೆದ್ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಗಮನಿಸ್ತೀವಿ. ಸೊ ಇದನ್ನ ನಾವು ಮಾಹಿತಿ ತಂತ್ರಜ್ಞಾನ ಉದ್ಯಮ ಅಂತ ಕರಿತೀವಿ. ಮಾಹಿತಿ ತಂತ್ರಜ್ಞಾನ ಉದ್ಯಮಕ್ಕೆ ಬಂಡವಾಳ ಏನಪ್ಪಾ? ಜ್ಞಾನ. ಹಾಗಾಗಿ ಇವನ್ನ ಜ್ಞಾನಾಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಕರ್ನಾಟಕದಲ್ಲಿ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಕೇಂದ್ರ ಆಗಿದೆ. ಹಾಗಾಗಿ ಅದನ್ನ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಕೊನೆಯದಾಗಿ ಕರ್ನಾಟಕದ ಕೈಗಾರಿಕಾ ವಲಯಗಳು ಅಂತ ಬರುತ್ತೆ ನೋಡಿ. ಕರ್ನಾಟಕದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಯಾವ ಜಿಲ್ಲೆಗಳಲ್ಲಿ ಕೇಂದ್ರೀಕೃತ ಆಗಿದೆ ಅನ್ನೋದರ ಆಧಾರದ ಮೇಲೆ ಪ್ರಮುಖವಾಗಿ 5 ಕೈಗಾರಿಕಾ ಕೇಂದ್ರಗಳನ್ನಾಗಿ ವಿಭಾಗ ಮಾಡಲಾಗಿದೆ. ಕರ್ನಾಟಕದ ಪ್ರಮುಖ ಕೈಗಾರಿಕಾ ಕೇಂದ್ರಗಳು ಅಂದಾಗ 5 ಕೈಗಾರಿಕಾ ಕೇಂದ್ರಗಳನ್ನ ಗುರುತಿಸ್ತೀವಿ. ಮೊದಲನೇದು ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯ. ಬೆಂಗಳೂರು, ಕೋಲಾರ, ತುಮಕೂರು ಕೈಗಾರಿಕಾ ವಲಯ. ಇದು ಅತಿ ಹೆಚ್ಚು ಕೈಗಾರಿಕೆಗಳನ್ನ ಹೊಂದಿರತಕ್ಕಂಥ ವಲಯ. ಎರಡನೇದು ಬೆಳಗಾವಿ, ಧಾರವಾಡ ಕೈಗಾರಿಕಾ ವಲಯ. ಎರಡನೇ ಸ್ಥಾನ ಬೆಳಗಾವಿ ಮತ್ತು ಧಾರವಾಡ, ಧಾರವಾಡ ಕೈಗಾರಿಕಾ ವಲಯ ಎರಡನೇದು. ಮೂರನೇದು ದಕ್ಷಿಣ ಕನ್ನಡ, ಉಡುಪಿ ಕೈಗಾರಿಕಾ ವಲಯ 3. 4 ಬಳ್ಳಾರಿ, ರಾಯಚೂರು ಕೈಗಾರಿಕಾ ವಲಯ. 5ನೇದು ಮೈಸೂರು, ಮಂಡ್ಯ ಕೈಗಾರಿಕಾ ವಲಯ. ಸೊ ಹೀಗೆ ಕರ್ನಾಟಕದ ಕೈಗಾರಿಕೆಗಳನ್ನ 5 ಕೈಗಾರಿಕಾ ವಲಯಗಳನ್ನಾಗಿ ಗುರುತಿಸಲಾಗಿದೆ. 2 ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ, ಕರ್ನಾಟಕದ ಕೈಗಾರಿಕಾ ವಲಯಗಳನ್ನ ಗುರುತಿಸಿ ಅಂತ ಹೇಳಿದ್ರೆ ಈ 5 ಕೈಗಾರಿಕಾ ವಲಯಗಳನ್ನ ಗುರುತಿಸಬೇಕಾಗುತ್ತೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ಅಂಶಗಳೇನು ಅಂತ ನೋಡಿದ್ರೆ, ಮೊದಲನೇದಾಗಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸಕ್ಕರೆ ಕೈಗಾರಿಕೆ ಬಗ್ಗೆ ನೋಡಿದ್ವಿ, ಕಾಗದ ಕೈಗಾರಿಕೆ ಬಗ್ಗೆ ನೋಡಿದ್ವಿ, ಸಿಮೆಂಟ್ ಕೈಗಾರಿಕೆ, ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು. ಸೊ ಇಷ್ಟು ಅಂಶಗಳ ಬಗ್ಗೆ ಅಭ್ಯಾಸ ಮಾಡಿದೀವಿ. ಜೊತೆಗೆ ಕೈಗಾರಿಕಾ ವಲಯಗಳನ್ನ ಗುರುತಿಸಿ. ಸೊ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಗೃಹಪಾಠವನ್ನ ನೀವು ಬರೆಯೋದಾದ್ರೆ ನೋಡಿ, ಕರ್ನಾಟಕದ ಪ್ರಮುಖ ಸಕ್ಕರೆ ಕೈಗಾರಿಕೆಗಳು ಎಲ್ಲಿ ಸ್ಥಾಪನೆಯಾಗಿದೆ ಅನ್ನೋದನ್ನ ಪಟ್ಟಿ ಮಾಡಬಹುದು. ಹಾಗೇನೆ ಸಕ್ಕರೆ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳೇನು ಅಂತ ಪಟ್ಟಿ ಮಾಡಬಹುದು. ಹಾಗೆ ಕಾಗದ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಪಟ್ಟಿ ಮಾಡಬಹುದು. ಕರ್ನಾಟಕವನ್ನ ಮಾಹಿತಿ ತಂತ್ರಜ್ಞಾನದ ತವರು ಅಂತೇಳಿ ಕರ್ನಾಟಕ ಅಥವಾ ಬೆಂಗಳೂರನ್ನ ಗುರುತಿಸ್ತೀವಿ.
ಅದಕ್ಕೆ ಕಾರಣ ಏನು ಅಂತ ಪಟ್ಟಿ ಮಾಡಿ. ಅಥವಾ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಕಾರಣ ಏನು? ಅಥವಾ ಜ್ಞಾನಾಧಾರಿತ ಕೈಗಾರಿಕೆಗಳು ಅಂದ್ರೆ ಯಾವುದು, ಉದಾಹರಣೆ ಕೊಡಿ. ಸೊ ಈ ತರದ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರಿಸಿ. ಬಹಳ ಪ್ರಮುಖವಾಗಿ ಕರ್ನಾಟಕದ ಕೈಗಾರಿಕಾ ವಲಯಗಳನ್ನ ಗುರುತಿಸಿ ಅಂತ ಹೇಳಿದ್ರೆ 5 ಪ್ರಮುಖ ಕೈಗಾರಿಕಾ ವಲಯಗಳನ್ನ ಗುರುತಿಸಬೇಕಾಗುತ್ತೆ. ಸೊ ಇಷ್ಟ ಅಂಶಗಳನ್ನ ನೀಟಾಗಿ ಗೃಹ ಪಾಠಕ್ಕೆ ಬರೆಯಿರಿ, ನೀಟಾಗಿ ಓದಿ, ನಿರಂತರವಾಗಿ ಅಭ್ಯಾಸ ಮಾಡಿ, ನೋಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ, ಮತ್ತೆ ಪಾಠಗಳನ್ನ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದ.